ಅಷ್ಟು ಅದ್ಭುತವಾಗಿ ನಾವು ಗಿಟಾರ್ನ ಬಾರಿಸಿದೀವಿ ಅಂತ ಹೇಳ್ತೀನಿ. ಹಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಸಡನ್ ಆಗಿ ಯಾಕೋ ಧರ್ಮಸ್ಥಳಕ್ಕೆ ಹೋಗ್ಬೇಕು ಅಂತ ಅನ್ನಿಸ್ತು. ನೋ ಕಾಮೆಂಟ್ಸ್. ಅದಕ್ಕೋಸ್ಕರ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ. ಈ ವ್ಲಾಗ್ ಅಲ್ಲಿ ನಿಮಗೆ ಧರ್ಮಸ್ಥಳದ ಬಗ್ಗೆ, ನಮ್ಮ ಜರ್ನಿ ಬಗ್ಗೆ, ಇದು ಸೋಲೋ ಟ್ರಿಪ್ ಆಗಿರುತ್ತೆ, ಯಾವ್ಯಾವ ಥರ ಏನೇನು ಕಾಸ್ಟ್ ಆಗುತ್ತೆ ಧರ್ಮಸ್ಥಳಕ್ಕೆ ಹೋಗಿ ಬರೋದಕ್ಕೆ, ಧರ್ಮಸ್ಥಳ ಹೇಗಿದೆ ಇವಾಗ ಈ ಟೈಮಲ್ಲಿ ಹೇಗಿರುತ್ತೆ ಅಂತ ನಾನು ತೋರಿಸ್ತೀನಿ ನಿಮಗೆ. ಇಷ್ಟೊತ್ತವರೆಗೂ ನಮ್ಮ ಜೊತೆ ಲಂಕೇಶ್ ಕುಮಾರ್ ಇದ್ರು, ಯಾರು ಮಹಾಪ್ರಭು ಇಲ್ಲೇ ಇದ್ದಾರೆ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ರೆಡಿ ಫಾರ್ ಫುಡ್. ನಾನು ಒಂದು ಫುಡ್ ಆರ್ಡರ್ ಮಾಡಿದ್ದೆ, 1 hour ತಗೊಂತು. ಅದಕ್ಕೋಸ್ಕರ ಅವ್ರ ಸರ್ವಿಸ್ ಜೊತೆ ಚಾಟ್ ಮಾಡ್ತಾ ಇದ್ದೀನಿ. ನೋಡಿ, ಇವಾಗ ಆರ್ಡರ್ ಮಾಡಿದ್ದು ಕಾಜು ಬಿರಿಯಾನಿ ಬಂದಿದೆ. ಇದು ಎಲ್ಲ ಫುಲ್ ಮೆಸ್ಸಿ ಆಗಿದೆ. ಇದು ನಮ್ಮ ವರ್ಕಿಂಗ್ ಟೇಬಲ್. ಸೊ ಒಂದು ಗಿಟಾರ್ ಸೆಷನ್ ಕೂಡ ನಡೆಸಿದ್ದೀನಿ ಲಂಕೇಶ್ ಕುಮಾರ್ ಜೊತೆ. ಒಂದು ಆಲ್ಮೋಸ್ಟ್ 7-8 years ಆಗಿದೆ ಈ ಗಿಟಾರ್ ತಗೊಂಡು. ಕಂಗ್ರಾಚುಲೇಷನ್ ಬ್ರದರ್. ಓಪನ್ ಮಾಡಿರೋದು ಒಂದು 10 to 15 times ತೆಗ್ದಿರ್ಬೋದು ಅಷ್ಟೇ. ಇದನ್ನ ನೀವು ನೋಡಿ ನಮ್ಮ ರಿಹರ್ಸಲ್ ಯಾವ ಥರ ಇತ್ತು ಅಂತ. ಓಕೆನಾ? ಡೆಫಿನೆಟ್ಲಿ ನೀವು ಎಂಜಾಯ್ ಮಾಡ್ತೀರಾ. ಆಯ್ತು ಬಿಡು. ಸೊ ಅಷ್ಟು ಅದ್ಭುತವಾಗಿ ನಾವು ಗಿಟಾರ್ನ ಬಾರಿಸಿದೀವಿ ಅಂತ ಹೇಳ್ತೀನಿ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಕಾಣೆ. ಸೊ ಇವಾಗ ಇನ್ನೊಂದು ಫುಡ್ ಆರ್ಡರ್ ಮಾಡಿದ್ವಿ. ಅದು ಬರ್ತಿದ್ದಾಗೆ ಕಾಜು ಬಿರಿಯಾನಿ, ಪನ್ನೀರ್ ಬಿರಿಯಾನಿ ಎರಡು ತಿನ್ಕೊಂಡು ನೆಲಮಂಗಲ ಟೋಲ್ ಹತ್ರ ಬಸ್ ಬರುತ್ತೆ ನಮಗೆ ಪಿಕ್ ಮಾಡೋದಕ್ಕೆ. 11 ಗಂಟೆಗೆ ಬಸ್ ಇದೆ. ಸೊ ಬಸ್ಗೆ ನನಗೆ ಎಷ್ಟು ಕಾಸ್ಟ್ ಆಯಿತು, ಯಾವ್ಯಾವುದಕ್ಕೆ ಏನೇನು ಕಾಸ್ಟ್ ಆಗುತ್ತೆ, ನೀವೇನಾದ್ರು ಸೋಲೋ ಧರ್ಮಸ್ಥಳಕ್ಕೆ ಹೋಗಿ ಬರ್ತೀರಾ ಅಂತ ಅಂದರೆ ಎಷ್ಟು ಖರ್ಚು ಬರ್ಬೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಎಂಡಲ್ಲಿ. ಸೊ ಅಲ್ಲಿ ಹೋಗ್ಬಿಟ್ಟು 11 ಗಂಟೆಗೆ ಬಸ್ ಹತ್ಕೊಂಡು ಧರ್ಮಸ್ಥಳಕ್ಕೆ ಹೋಗೋಣ. ನೈಟ್ ಜರ್ನಿ. ಬೆಳಗಿನ ಜಾವ ಅರೌಂಡ್ 4:35ಗೆ ನಾನು ರೀಚ್ ಆಗ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ನಾನು ಪಾರ್ಲೇಜ್ ಹತ್ರ ಇರ್ತಕ್ಕಂಥ ಒಂದು ಟೋಲ್ ಗೇಟಿಗೆ ಬಂದಿದ್ದೀನಿ. ಸ್ವಲ್ಪ ಚಳಿ ಇದೆ. ನಮ್ಮ ಜೊತೆ ನನ್ನನ್ನ ಇಲ್ಲಿ ಡ್ರಾಪ್ ಮಾಡೋದಕ್ಕೆ ಪ್ರಕಾಶ್ ಬಂದಿದ್ದಾನೆ. ಪ್ರಕಾಶ್ ರೈ. ಬರೀ ಡೌಗಳು ನಿಮ್ದು. ಹಲೋ ಗೈಸ್, ಇವಾಗ ತಾನೇ ಧರ್ಮಸ್ಥಳ ರೀಚ್ ಆಗಿದ್ದೀವಿ. ನನಗೊಬ್ಬರು ಫ್ರೆಂಡ್ ಸಿಕ್ಕಿದ್ದಾರೆ, ಶಶಾಂಕ್ ಅಂತ. ಈಸ್ ಆಲ್ಸೋ ಫ್ರಮ್ ಬ್ಯಾಂಗ್ಳೂರ್. ಈಸ್ ಫ್ರಮ್ ಹೈದ್ರಾಬಾದ್ ಆ್ಯಕ್ಚುಲಿ. ಯು ಡೋಂಟ್ ನೋ ಕನ್ನಡ ರೈಟ್? ಯು ಡೋಂಟ್ ನೋ ಕನ್ನಡ. ವಿ ಆರ್ ಗೋಯಿಂಗ್ ಟುಗೆದರ್ ನೌ. ಇಲ್ಲಿ ಮಾರ್ನಿಂಗ್ ನೀವು ಬಂದರೆ ಫ್ರೆಶ್ ಅಪ್ ಆಗೋದಕ್ಕೆ ಶರಾವತಿ ಅಂತ ಒಂದು ಬಿಲ್ಡಿಂಗ್ ಇದೆ. ಸೊ ಅಲ್ಲೋದ್ರೆ ಫ್ರೆಶ್ ಅಪ್ ಆಗೋದಕ್ಕೆ ನಮಗೆ ರೂಮ್ಸ್ ಎಲ್ಲ ಸಿಗುತ್ತೆ. ಇವಾಗ ತಾನೇ ಇಲ್ಲಿ ಧರ್ಮಸ್ಥಳದಲ್ಲಿ ಬಂದು ಫ್ರೆಶ್ ಅಪ್ ಆಗಿದ್ದೀವಿ. ನಾವು ರೂಮ್ ಏನು ಬುಕ್ ಮಾಡಿರಲಿಲ್ಲ. ಇಲ್ಲಿ ಬಂದ ಮೇಲೆ ಫ್ರೆಶ್ ಅಪ್ ಆಗೋದಕ್ಕೆ ಅಂತೇಳಿ ನೋಡಿದಾಗ ಇಲ್ಲಿ ಶಾಕೇತ್ ಅಂತ ಹೇಳ್ಬಿಟ್ಟು ಒಂದು ಬಿಲ್ಡಿಂಗ್
ಫ್ರೀಯಾಗಿ ಫ್ರೆಶ್ ಅಪ್ ಆಗೋದಕ್ಕೆ ವ್ಯವಸ್ಥೆ ಎಲ್ಲ ನೀಟಾಗಿದೆ. ನಾವಿಲ್ಲಿ ಬಂದ್ಬಿಟ್ಟು ಫ್ರೆಶ್ ಅಪ್ ಆಗಿಬಿಟ್ಟು ಇವಾಗ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಟೈಮ್ ಇವಾಗ 5:35 ಆಗಿದೆ. ಸೊ ದರ್ಶನ ಇವತ್ತು ತುಂಬ ಕಡಿಮೆ ಜನ ಇದ್ದಾರೆ. ಸೊ ಅಂಥ ರಶ್ ಏನಿಲ್ಲ, ಯಾಕೆಂತಂದರೆ ವೀಕೆಂಡ್ ಅಲ್ಲ, ಇದು ವೀಕ್ ಡೇ, ಇವತ್ತು ಥರ್ಸ್ಡೇ. ಸೊ ಅದಕ್ಕೋಸ್ಕರ ರಶ್ ಏನಿಲ್ಲ. ಬಿಫೋರ್ 6:30 ಒಳಗಡೆ ದರ್ಶನ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಷ್ಟೇ ಜನ, ಇವತ್ತು ಜನ ತುಂಬ ಕಡಿಮೆ ಇದ್ದಾರೆ. ಹಲೋ ಗೈಸ್, ಇವಾಗ ತಾನೇ ಟಿಫನ್ ಮಾಡಿ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗೋಣ ಅಂತ ಹೊರಟಿದ್ದೀವಿ. ಇಲ್ಲಿ KSRTC ಬಸ್ಗಳೆಲ್ಲ ಬರುತ್ತೆ, ಆದರೆ ಇಲ್ಲಿ ನಮಗೆ ಒಂದು ಜೀಪ್ ಸಿಕ್ಕಿದೆ. ಸೊ ಈ ಜೀಪಲ್ಲಿ ಹೋಗೋಣ ಅಂತ ಡಿಸೈಡ್ ಮಾಡಿದ್ದೀವಿ. ಸೊ ಭಾಳ ದಿನ ಆಗಿದೆ ಈ ಥರ ಗಾಡಿನಲ್ಲಿ ಓಡಾಡಿ. ಸೊ ಅದಕ್ಕೋಸ್ಕರ ಇದರಲ್ಲಿ ಹೋಗ್ಬಿಟ್ಟು ಸ್ವಲ್ಪ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ. ಸೊ ಚೆನ್ನಾಗಿದೆ. ಇವತ್ತು ಇಲ್ಲಿ ಬಂದಿರೋರೆಲ್ಲ ಭಾಳಷ್ಟು ಜನ ಅಯ್ಯಪ್ಪ ಸ್ವಾಮಿಗೆ ಹೋಗೋದಕ್ಕೆ ಮಾಲೆ ಹಾಕ್ಕೊಂಡಿರೋವಂಥ ಭಕ್ತಾದಿಗಳು. ಇಲ್ಲಿ ಮಿಸ್ಟರ್ ಶಶಾಂಕ್ ಕೂತಿದ್ದಾರೆ. ಸೊ ಅದು ಮೇನ್ ಎಂಟ್ರೆನ್ಸು. ಭಾಳಷ್ಟು ಜನ ಬಂದಿರ್ತಾರೆ, ಅಲ್ಲಿ ಗೊತ್ತಿರುತ್ತೆ ನಿಮಗೆ. ಸೊ ನಮಗೆ ಅಲ್ಲಿಗೆ ಹೋಗಿದ್ರು ಕೂಡ ಅಲ್ಲಿ ಮೇನ್ ಎಂಟ್ರೆನ್ಸಿಂದ ಆಚೆಗಡೆ ಮೇನ್ ರೋಡ್ ಇದೆ, ಅಲ್ಲಿಂದ ನಮಗೆ KSRTC ಮತ್ತು ಬೇರೆ ಬೇರೆ ಥರದ ಬಸ್ಗಳೆಲ್ಲ ಸಿಕ್ತಿತ್ತು. ಬಟ್ ನಾವು ಇವಾಗ ಈ ಗಾಡಿ ಚೂಸ್ ಮಾಡಿದ್ದೀವಿ. ಒಂದು 20 ರೂಪಾಯಿ ಜಾಸ್ತಿ ಕೇಳಿದ್ದಾರೆ, ದಟ್ ಈಸ್ ಫೈನ್ ಕಂಪೇರ್ ಟು ಬಸ್ ಚಾರ್ಜಸ್. ಸೊ ಬನ್ನಿ ಹೋಗೋಣ. ಸೊ ಹಾಯ್ ಫ್ರೆಂಡ್ಸ್, ಇವಾಗ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಂದು ಇಲ್ಲಿ ಪೂಜೆ ಎಲ್ಲ ಮಾಡಿಕೊಂಡು ದರ್ಶನ ಎಲ್ಲ ಮುಗಿಸ್ಕೊಂಡು ಆಮೇಲೆ ಹಿಂದ್ಗಡೆ ಇನ್ನೊಂದು ಟೆಂಪಲ್ ಇದೆ ಆದಿ ಸುಬ್ರಹ್ಮಣ್ಯ ಸ್ವಾಮಿ ಅಂತ. ಸೊ ಅಲ್ಲಿಗೂ ಬಂದು ದರ್ಶನ ಮಾಡಿಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು
ಇವಾಗ ಇಲ್ಲಿ ಒಂದು ಚೆನ್ನಾಗಿರ್ತಕ್ಕಂಥ ಒಂದು ಪಾರ್ಕಿಗೆ ಬಂದಿದ್ದೀವಿ, ಪುಷ್ಪೋದ್ಯಾನ ಅಂತ. ಸೊ ಎಲ್ಲರೂ ಇಲ್ಲಿ ರೆಸ್ಟ್ ಮಾಡ್ತಿದ್ದಾರೆ, ಬಂದಿರ್ತಕ್ಕಂಥ ಭಕ್ತಾದಿಗಳೆಲ್ಲ. ನಾವು ಕೂಡ ಇಲ್ಲಿ ಬಂದು ರೆಸ್ಟ್ ಮಾಡಿದ್ವಿ, ತುಂಬ ಚೆನ್ನಾಗಿದೆ. ನೀವು ನೋಡ್ತಿರ್ಬೋದು ಈ ಕಡೆ ಎಲ್ಲ. ಸೊ ಇನ್ನೊಂದು ½ ಅಲ್ಲಿ ಹೋಗ್ಬಿಟ್ಟು ಸ್ವಲ್ಪ ಶಾಪಿಂಗ್ ಮಾಡೋದಿದೆ. ಶಾಪಿಂಗ್ ಮುಗಿಸ್ಕೊಂಡು ವಿಲ್ ಹೆಡ್ ಟುವರ್ಡ್ಸ್ ಬ್ಯಾಂಗ್ಳೂರ್. ಟ್ರೈನಲ್ಲಿ ಹೋಗೋಣ ಅಂತ ಪ್ಲ್ಯಾನ್ ಇದೆ. 1:15 ಮಧ್ಯಾಹ್ನ ಟ್ರೈನ್ ಇದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಚೆಕ್ ಮಾಡಿದಾಗ ಗೊತ್ತಾಯಿತು 1:15 ಟ್ರೈನ್ ಇದೆ ಅಂತ. ನೋಡೋಣ, ಆದರೆ ಟ್ರೈನಲ್ಲಿ ಹೋಗ್ತೀವಿ, ಇಲ್ಲ ಅಂತಂದರೆ ಬಸ್ಸಲ್ಲಿ ಹೋಗ್ತೀನಿ. ಟ್ರೈನಲ್ಲಿ ಹೋದರೆ ತುಂಬ ಚೆನ್ನಾಗಿರುತ್ತೆ ವ್ಯೂ ಅಂತ ನಮಗೆ ಫ್ರೆಂಡ್ಸ್ ಎಲ್ಲ ಹೇಳ್ತಿದ್ರು. ನಾನು ಯಾವತ್ತೂ ಕೂಡ ಹೋಗಿ ನೋಡಿಲ್ಲ ಟ್ರೈನಲ್ಲಿ ಹೆಂಗಿರೋದು ಎಕ್ಸ್ಪೀರಿಯೆನ್ಸ್ ಅಂತ, ಇಲ್ಲಿಂದ ಆ ಕಡೆ ಬೆಂಗಳೂರು ಕಡೆ ಹೋದರೆ. So definitely if I'm going on train, I'll definitely show it how will be the beautiful view towards Bangalore near Sakleshpura. ನಾವೀಗ ಇಲ್ಲಿ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿರೋ ಶಾಪಿಂಗ್ ಸ್ಟ್ರೀಟಲ್ಲಿ ಇದ್ದೀವಿ, ನೋಡ್ತಾ ಇದ್ದೀರಲ್ಲ. ಸ್ವಲ್ಪ ಶಾಪಿಂಗ್ ಮಾಡೋದಿದೆ, ಶಾಪಿಂಗ್ ಮಾಡೋದಕ್ಕೆ ಬಂದಿದ್ದೀವಿ. ಇಟ್ ಈಸ್ ಸೋ ಗುಡ್, ತುಂಬಾ ಇದೆ ಇಲ್ಲಿ ಶಾಪಿಂಗ್ ಮಾಡೋದಕ್ಕೆ. ಹಲೋ ಗೈಸ್, ಇವಾಗ ತಾನೇ ಇದು ಏನಪ್ಪ ಅದು ಯಾವುದು ಗುರು ಏರಿಯಾ ಬರೀ ಇಂಥದೆಯಾ ಕುಕ್ಕೆ ಸುಬ್ರಹ್ಮಣ್ಯ ರೈಲ್ವೆ ಸ್ಟೇಷನ್ ಇಂದ ಓಡ್ ಬಂದು ಟ್ರೈನ್ ಹತ್ಕೊಂಡು ಇವಾಗ ಶ್ರೀವಾಗಿಲು ರೀಚ್ ಆಗಿದ್ದೀವಿ. ಸೊ ನನಗೆ ಇಲ್ಲೊಬ್ರು ಫ್ರೆಂಡ್ ಸಿಕ್ಕಿದ್ದಾರೆ, ನೋಡ್ತಾ ಇದ್ದೀರಲ್ಲ. ಸೊ ಎಲ್ಲರೂ ಫ್ರೆಂಡ್ಸ್ ಮಾಡ್ಕೋತಾನೆ ಅಂತ ತಿಳ್ಕೊಬೇಡಿ, ಫ್ರೆಂಡ್ ಸಿಗ್ತಾರೆ, ಫ್ರೆಂಡ್ ಮಾಡ್ಕೊಂಡ್ರೆ ಫ್ರೆಂಡ್ ಆಗ್ತಾರೆ ಅಷ್ಟೇ. ಸೊ ಇವಾಗ ನಾವು ಸಕಲೇಶ್ಪುರ ರೂಟಲ್ಲಿ ಹೋಗ್ತಾ ಇದ್ದೀವಿ. ತುಂಬ ಚೆನ್ನಾಗಿದೆ ವ್ಯೂಸ್ ಇಲ್ಲೆಲ್ಲನ. ಇಲ್ಲಿ ಒಂದು ಬ್ರೇಕ್ ಕೊಟ್ಟಿದ್ದಾರೆ, ಒಂದು ಸ್ಟಾಪ್ ಶ್ರೀವಾಗಿಲು ಅಂತ. ಗೈಸ್, ಸುಸ್ತಾಗ್ಬಿಟ್ಟಿದ್ದೀವಿ. ಕುಕ್ಕೆ ಸುಬ್ರಹ್ಮಣ್ಯದಿಂದ ಬಂದು ಬಂದು ಈ ಟ್ರೈನ್ ಹಿಡ್ಕೊಂಡ್ರೆ ಇವನ್ ಬಂದವನೇ ನನ್ನ ಮೇಲೆ ಆಣೆ ಇಟ್ಟಳು. 1.5 ಗಂಟೆ ಲೇಟ್ ಆಗಿದೆ ಆಲ್ರೆಡಿ. ಜೊತೆಗೆಲ್ಲ ನಾವು ಯಶವಂತಪುರ ರೀಚ್ ಆಗಬೇಕಾಯ್ತು ಆಲ್ಮೋಸ್ಟು. ಬಟ್ ಇನ್ನು ನೆಲಮಂಗ್ಲಾಗೂ ಬಂದಿಲ್ಲ. ಸೊ ಇಲ್ಲಿ ಟ್ರೈನಿಗೆ ಬಂದಮೇಲೆ 2 ಗ್ಯಾಂಗ್ ಪರಿಚಯ ಆಗಿದೆ. ಒಂದು ಗ್ಯಾಂಗ್ ಹಾಸನಲ್ಲೇ ಹಿಡ್ಕೊಂಡ್ಬಿಟ್ರು, ಇನ್ನೊಂದು ಗ್ಯಾಂಗ್ ಜೊತೆ ಇದ್ದೀನಿ. ಸಂಜಯ್ ಅವರು ರೆಕಾರ್ಡ್ ಮಾಡ್ತಿದ್ದಾರೆ ವಿಡಿಯೋ. ಆ ಕಡೆ ಸಚಿನ್ ಅವರು, ಸಚಿನ್ ಮತ್ತು ಇವರು ರಾಕೇಶ್, ಸಚಿನ್ ಹಾಗೂ ರಾಕೇಶ್ ಅವರು ಇದ್ದಾರೆ. ಆಮೇಲೆ ಇನ್ನೊಂದು ಇಲ್ಲಿ ಪುಟಾಣಿ ಮಲಗ್ಬಿಟ್ಟಿದೆ ಆಲ್ರೆಡಿ, ಸಂತೋಷ್ ಅವರು. ಸೊ ನನಗೆ ಇಲ್ಲಿ ಒಳ್ಳೆ ಕಂಪ್ನಿ ಕೊಟ್ಟಿದ್ದಾರೆ. ಅಲ್ಲಿಂದ ಇಲ್ಲಿ ಸೀಟ್ ಎಲ್ಲ ಏನು ಇರಲಿಲ್ಲ, ಸೀಟ್ ಕೊಟ್ಟಿದ್ದಾರೆ ಕೂತ್ಕೊಳ್ಳೋಕ್ಕೆ. ಮಲಗಿ ಇವಾಗ ಎದ್ದಿದ್ದೀನಿ. ಸೊ ಫುಲ್ ಬೋರ್ ಆಗಿಬಿಟ್ಟಿದೆ. ಬಟ್ ಓಕೆ ಆ್ಯಸ್ ಆಫ್ ನಾವು ಆಲ್ಮೋಸ್ಟ್ ರೀಚ್ ಆಗಿದ್ದೀವಿ. ಸೊ ಒಳ್ಳೆ ಕಂಪ್ನಿ ಕೊಟ್ಟಿದ್ದಾರೆ, ಇವ್ರಿಗೆಲ್ಲ ಥ್ಯಾಂಕ್ ಯು ಹೇಳ್ತೀನಿ. ಸೊ ಬ್ರೋ, ನಮ್ಮ ಬ್ಲಾಗಿಗೆ ನೋಡ್ತಾ ಇರೋ ವ್ಯೂವರ್ಸ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ?
ಚೆನ್ನಾಗಿರೋದು. ಥ್ಯಾಂಕ್ ಯು ಗೈಸ್ ಫಾರ್ ಆಲ್ ಆಫ್ ಯುವರ್ ಲವ್ ಅಂಡ್ ಸಪೋರ್ಟ್. ಸೊ ವಿ ಜಸ್ಟ್ ರೀಚ್ಡ್ ಯಶವಂತಪುರ ರೈಲ್ವೆ ಸ್ಟೇಷನ್ ಇವಾಗ. ಸೊ ಎಲ್ಲ ಹೊರಡ್ತಿದ್ದಾರೆ ಅವ್ರ ದಾರಿಗೆ. ನಾವೀಗ ಮೆಟ್ರೋನಲ್ಲಿ ಹೋಗೋಣ ನಾಗಚಂದ್ರ ಕಡೆಗೆ. ಓಕೆ ಗಾಯ್ಸ್, ಬಾಯ್ ಬಾಯ್. ನೈಸ್ ಮೀಟಿಂಗ್ ಯು ಥ್ಯಾಂಕ್ ಯು. ಬಾಯ್ ಚಿನ್ನು, ಬಾಯ್ ಹೇಳು. ಬಾಯ್, ಸಿಗೋಣ ಮತ್ತೆ. ಓಕೆ ಬಾಯ್.